ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಬಗ್ಗೆ ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಏನಂಗಂದ್ರೆ ಅಂತ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಇವತ್ತು ಮಾಡೋಣ. ನಮ್ಮ ಡೈಲಿ ಲೈಫ್ ಅಲ್ಲಿ ಎಐನ ಹಲವಾರು ಉಪಯೋಗಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಯೂಟ್ಯೂಬ್ ನೋಡುವಾಗ ರೆಕಮೆಂಡೇಶನ್ಸ್ ಅಂತ ಬರುತ್ತೆ. ಇದು ಹೇಗ್ ಬರುತ್ತೆ? ನಾವು ದಿನ ನೋಡೋ ಕಂಟೆಂಟ್ ಆಧಾರದ ಮೇಲೆ ಎಐ ನಮ್ಗೆ ಇಷ್ಟ ಆಗುವಂತ ವಿಡಿಯೋಸ್ ನ ರೆಕಮೆಂಡ್ ಮಾಡುತ್ತೆ. ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಎಲ್ಲ ವರ್ಕ್ ಆಗೋದು ಇದೇ ರೀತಿನೇ. ಇನ್ನು ನಮ್ ಅಲೆಕ್ಸಾ, ಸಿರಿ, ಗೂಗಲ್ ಅಸಿಸ್ಟೆಂಟ್ ಅಷ್ಟೇ ಯಾಕೆ ಗೂಗಲ್ ಮ್ಯಾಪ್ಸ್ ಕೂಡ ವರ್ಕ್ ಆಗೋದು ಎಐ ಮೇಲೇನೆ. ಹಾಗಾದ್ರೆ ಎಐ ಅಥವಾ ಕುರುಬು ಏನಂತ ಡಿಫೈನ್ ಮಾಡ್ಬೋದು ಅಂದ್ರೆ, ಯಂತ್ರಗಳಲ್ಲಿ ಬುದ್ಧಿವಂತಿಕೆಯನ್ನು ಅಳವಡಿಸಿ ಅವುಗಳು ಮನುಷ್ಯರಂತೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂತೆ ಡೆವಲಪ್ ಮಾಡುವುದು. ಈಗ ನಾವು ಗೂಗಲ್ ಮ್ಯಾಪ್ಸ್ ನ ಉಪಯೋಗಿಸುವಾಗ ಟ್ರಾಫಿಕ್ ಹೇಗೆ ಅವಾಯ್ಡ್ ಮಾಡೋದು ಅಂತ ಹೇಳುತ್ತೆ. ಹಾಗೆ ರೋಡ್ ಮುಚ್ಚಿದ್ರೆ ಕೂಡ ನಮ್ಗೆ ಹೆಡ್ಸಪ್ ಕೊಡುತ್ತೆ. ನಾವು ಒಂದೇ ರೂಟ್ ಯೂಸ್ ಮಾಡ್ತಾ ಇದ್ದು ಅದು ಅಕಸ್ಮಾತ್ ಮ್ಯಾಪ್ಸ್ ಅಲ್ಲಿ ಇಲ್ಲ ಅಂದ್ರೆ ಅಳವಡಿಸ್ಕೊಳ್ಳುತ್ತೆ. ಹಾಗೆ ರೂಂಬಾ ಅನ್ನೋ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲಿ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಅದಕ್ಕೆ ಅಡೆತಡೆ ಉಂಟಾದ್ರೆ ತನ್ನನ್ನ ತಾನೇ ಸರಿಪಡಿಸ್ಕೊಂಡು ಜಾಗ ಹುಡುಕಿ ಕ್ಲೀನ್ ಮಾಡಕ್ಕೆ ಶುರು ಮಾಡುತ್ತೆ. ಹೀಗೆ ಯಂತ್ರಗಳಲ್ಲಿ ಬುದ್ಧಿಮತ್ತೆ ತುಂಬುವುದೇ ಕೃತಕ ಬುದ್ಧಿಮತ್ತೆ. ಇದು ಹೇಗ್ ಕೆಲಸ ಮಾಡುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವಾ? ಯಾವುದೇ ಪ್ರಭುವಿನ ಮೊದಲನೇ ಸ್ಟೆಪ್ ಗ್ರಹಿಕೆ ಅಥವಾ ಪರ್ಸೆಪ್ಷನ್. ಅಂದ್ರೆ ಯಾವ ಕ್ರಿಯೆಗೆ ಏನು ಪ್ರತಿಕ್ರಿಯೆ ಎಂಬುದನ್ನ ಕಲಿಯೋದು. ನಂತರ ಅದೇ ರೀತಿಯ ಪ್ಯಾಟರ್ನ್ಸ್ ಅನ್ನು ಗುರುತಿಸಿ ತನ್ನ ಕಲಿಕೆಯನ್ನ ಅಪ್ಲೈ ಮಾಡೋದು. ಕೆಲವೊಮ್ಮೆ ಈ ಪ್ರತಿಕ್ರಿಯೆ ಇಲ್ಲ ಪ್ಯಾಟರ್ನ್ಸ್ ತಪ್ಪಾದಾಗ ಅದನ್ನ ಸರಿಗೊಳಿಸಿ ತನ್ನ ಡೇಟಾನ ತಾನೇ ಅಪ್ಡೇಟ್ ಮಾಡ್ಕೊಳ್ಳೋದು. ಇದು ಒಂದು ಸೈಕಲ್ ನಿರಂತರವಾಗಿ ನಡೀತಾ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಾವು ಒಂದು ಸಾಕು ಪ್ರಾಣಿಯನ್ನು ತಂದಾಗ ಅದಕ್ಕೆ ಏನೂ ಗೊತ್ತಾಗೋದಿಲ್ಲ. ಆದ್ರೆ ದಿನಗಳದಂತೆ ನಾವು ಅದನ್ನ ಟ್ರೈನ್ ಮಾಡ್ತಾ ಹೋಗ್ತೇವೆ. ಅದಾದ್ಮೇಲೆ ಅದು ನಮ್ಮ ಕೆಲವು ಪ್ಯಾಟರ್ನ್ ನ ಗಮನಿಸಿ ಅದಕ್ಕೆ ಹೇಗೆ ರಿಪ್ಲೈ ಮಾಡ್ಬೇಕಂತ ಕಲಿಯುತ್ತೆ. ಕೆಲವೊಮ್ಮೆ ತಪ್ಪು ರಿಪ್ಲೈ ಮಾಡಿ ಶಿಕ್ಷಿಸಿದಾಗ ತನ್ನ ರಿಪ್ಲೈನ ಅಪ್ಡೇಟ್ ಮಾಡಿಕೊಂಡು ಬದಲಿಸ್ಕೊಳ್ಳುತ್ತೆ. ಎಐ ಕೂಡ ಹಾಗೇನೆ. ಇನ್ನು ಕೃಬುಲಿ 3 ವಿಧ. ಮೊದಲನೇದು ನ್ಯಾವಿಗೇಟ್. ಇದು ಒಂದು ಸ್ಪೆಸಿಫಿಕ್ ಕೆಲಸ ಅಥವಾ ಸೆಟ್ ಆಫ್ ಟಾಸ್ಕ್ ಮಾಡಲು ಪ್ರೋಗ್ರಾಮ್ ಆಗಿರುತ್ತೆ. ಇದು ತನ್ನಷ್ಟಕ್ಕೆ ತಾನೇ ವಿಕಾಸ ಆಗಲ್ಲ. ಇದರಲ್ಲಿ ಕ್ರಿಯೇಟಿವಿಟಿ ಹಾಗೂ ತನ್ನಷ್ಟಕ್ಕೆ ತಾನೇ ಕಲಿಯುವ ಇಂಟೆಲಿಜೆನ್ಸ್ ಇರೋದಿಲ್ಲ. ಉದಾಹರಣೆಗೆ ಅಲೆಕ್ಸಾ, ಸಿರಿ. ಎರಡನೇ ವಿಧ ಜನರಲ್ ಅಥವಾ ಸ್ಟ್ರಾಂಗ್ ಎಐ. ಇದಕ್ಕೆ ತನ್ನದೇ ಆದ ಸೃಜನಶೀಲತೆ ಇದ್ದು ಕಲಿಯೋದ್ರಲ್ಲಿ ಒಬ್ಬ ಮನುಷ್ಯನಿಗೆ ಈಕ್ವಲ್ ಆಗಿರುತ್ತೆ. 2040 ಇಸ್ವಿ ವೇಳೆಗೆ ಇಂಥ ಒಂದು ಕುರುಬು ನಮಗೆ ಸಿಗಬಹುದು. ಮೂರನೇ ವಿಧ ಸೂಪರ್ ಎಐ. ಇದು ಮನುಷ್ಯನಿಗೂ ಮೀರಿದ ಬುದ್ಧಿಶಕ್ತಿ ಉಳ್ಳದ್ದಾಗಿರುತ್ತೆ. ಎಲ್ಲಾ ವಿಷಯದಲ್ಲೂ ಮಾನವನಿಗಿಂತ ಮುಂದಿರುವ ಇದು ಮನುಷ್ಯನ ಅಸ್ತಿತ್ವವನ್ನೇ ಅಲ್ಗಾಡಿಸಬಹುದು. ಸ್ಟ್ರಾಂಗ್ ಅಥವಾ ಸೂಪರ್ ಎಐ ಅನ್ನು ನಾವು ಮ್ಯಾಟ್ರಿಕ್ಸ್, ಟರ್ಮಿನೇಟರ್, ವಾಲಿ ಮುಂತಾದ ಹಾಲಿವುಡ್ ಸಿನಿಮಾದಲ್ಲಿ ನೋಡಬಹುದು. ಇನ್ನು ಕ್ರೂಬನ ಬಳಕೆ ನೀವು ಹಲವಾರು ಕ್ಷೇತ್ರಗಳಲ್ಲಿ ಕಾಣಬಹುದು. ಮೆಡಿಸಿನ್ ನಲ್ಲಿ ಪ್ರಿಸಿಷನ್ ಆಪರೇಷನ್ಸ್ ಗೆ ರೋಬೋಟ್ ಗಳನ್ನ ಬಳಸ್ತಾರೆ. ಇನ್ನು ನಮ್ಮ ಮನೆಯಲ್ಲಿ ಬಳಸೋ ಹಲವಾರು ಅಪ್ಲಯನ್ಸಸ್ ಸ್ಮಾರ್ಟ್ ಆಗಿವೆ. ಎಲ್ಲಿಂದ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ಮತ್ತೆ ಫೇಸ್ ಡಿಟೆಕ್ಷನ್ ಇಂದ ಫ್ರಾಡ್ ಗಳನ್ನ ತಡೆಯುವಂತ ಶಕ್ತಿಯನ್ನ ಹೊಂದಿದೆ. ಇನ್ನು ಚಾಲಕನಿಲ್ಲದ ವಾಹನ ಅಥವಾ ಡ್ರೈವರ್ಲೆಸ್ ಕಾರ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ. ಇದು ಕೂಡ ಎಐನ ಒಂದು ಕಾಣಿಕೆ. ಈ ವಿಡಿಯೋದಲ್ಲಿ ನಾವು ಎಐ ಅಥವಾ ಕ್ರೂಬು ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಮಷಿನ್ ಲರ್ನಿಂಗ್ ಅಥವಾ ಯಂತ್ರ ಕಲಿಕೆ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ನೋಡಿ